ಟೀಮ್ 11 ಟೀಮ್ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಟೀಮ್ 11 ಓಪನ್ ಮಾಡಿದ್ದೀನಿ. ಇಲ್ಲಿ ನಮಗೆ ಕರೆಂಟ್ ಮ್ಯಾಚು ಇವು ನೆಕ್ಸ್ಟ್ 55 ಮಿನಿಟ್ಸಲ್ಲಿ ಒಂದು ಶುರು ಆಗುತ್ತೆ ಮ್ಯಾಚು RR ಮತ್ತು RCB. ಇದು ಸೆಲೆಕ್ಟ್ ಮಾಡಿದೆ. ಇದು ಕಂಟೆಸ್ಟ್ಸು. ನಾವು ಫಸ್ಟಿಗೆ ಟೀಮ್ ಕ್ರಿಯೇಟ್ ಮಾಡಬೇಕು. ಟೀಮಲ್ಲಿ ಬರೋಣ. ನಂದು ಆಲ್ರೆಡಿ 2 ಟೀಮ್ ಕ್ರಿಯೇಟ್ ಆಗಿದೆ. ನೀವು ಹೊಸ ಕ್ರಿಯೇಟ್ ಮಾಡೋರು ಇಲ್ಲಿ ಕ್ರಿಯೇಟ್ ಟೀಮ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ವಿಕೆಟ್ ಕೀಪರ್ಸು ನಮಗೆ ಯಾವ ಬೇಕು ವಿಕೆಟ್ ಕೀಪರ್ ಸೆಲೆಕ್ಟ್ ಮಾಡಿ. ಬ್ಯಾಟ್ಸ್ಮನ್ಸು ಯಾರ್ಯಾರು ಬೇಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಆಲ್ರೌಂಡು ಯಾರ್ಯಾರು ಬೇಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಬೌಲರ್ಸು ಯಾರ್ಯಾರು ಬೇಕು ಸೆಲೆಕ್ಟ್ ಮಾಡಿ. ಓಕೆ, ಇದಾದಮೇಲೆ ಟೋಟಲು 11 ಪ್ಲೇಯರ್ಸ್ ಆಗಬೇಕು. 11 ಪ್ಲೇಯರ್ಸ್ ಆದಮೇಲೆ ನಾವು ನೆಕ್ಸ್ಟ್ ಅನ್ನಬೇಕು. ನೆಕ್ಸ್ಟ್ ಅಂದ್ಬಿಟ್ರೆ ಓಕೆ, ನೆಕ್ಸ್ಟ್ ಅನ್ನಬೇಕು. ನೆಕ್ಸ್ಟ್ ಅಂದಮೇಲೆ ನಾವು ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು ಮತ್ತು ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು. ಕ್ಯಾಪ್ಟನ್ಗೆ 2x ಪಾಯಿಂಟ್ಸ್ ಅಂದರೆ ಹತ್ತಿರ ನೋಡಿದ್ರೆ 20 ಪಾಯಿಂಟ್ಸು. ಅದೇ ರೀತಿ ಇದು ವೈಸ್ ಕ್ಯಾಪ್ಟನ್ಗೆ 1.5 ಪಾಯಿಂಟ್ಸು ಅಂದರೆ 1 ನೋಡಿದ್ರೆ 1.5 ಪಾಯಿಂಟ್ಸು. ಓಕೆ, ಈ ಥರ ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕು. ಸೇವ್ ಮಾಡಿದ್ರೆ ನಮ್ಮ ಟೀಮ್ ಕ್ರಿಯೇಟ್ ಐತಿ. ಆ ಟೀಮ್ ಕ್ರಿಯೇಟ್ ಆದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಕಂಟೆಕ್ಸ್ಟಿಗೆ ಬರಬೇಕು. ಕಂಟೆಕ್ಸ್ಟಿಗೆ ಬಂದು ನಾವು ಪಾರ್ಟಿಸಿಪೇಟ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ನಮ್ಮ ಟೀಮ್ಗೆ ಕೊಡಬೇಕು. ಅದು ಟೀಮ್ ಸೆಲೆಕ್ಟ್ ಆಗಿ ನಮಗೆ ಅದು ಪಾರ್ಟಿಸಿಪೇಟ್ ಆಗುತ್ತೆ. ಆಮೇಲೆ ನಮ್ಮ ಪಾಯಿಂಟ್ಸ್ ಬೇಸ್ಡ್ ಆನ್ ಪಾಯಿಂಟ್ಸ್ ನಮ್ಗೆ ರ್ಯಾಂಕಿಂಗ್ ಬರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ನೋಡ್ಕೊಂಡು ಆಡಬೇಕು. ಓಕೆ, ಥ್ಯಾಂಕ್ ಯು.